ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರ ಜೀವನದಲ್ಲಿ ಜನವರಿ 6, 7, 8, 9, 10, 11 ದಿನಗಳವರೆಗೆ ವಿದ್ಯಮಾನ ಬದಲಾವಣೆ, ಜೀವನದ ತಿರುವು, ಅದೃಷ್ಟ ಬದಲಾವಣೆ 100ಕ್ಕೆ 100ರಷ್ಟು ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ನಿಮ್ಮ ಮನೆಗೆ ದೈವಿಕವಾದ ಅನುಗ್ರಹ ಶಕ್ತಿ ಕಾಲಿಡುತ್ತಿದೆ. ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರ ಕಷ್ಟಗಳು ಮುಗಿಯುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಈ ಸಮಯ ಈ ರಾಶಿ ಚಕ್ರದ ಜೀವನದಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ವಿಡಿಯೋ ಕಾಕತಾಳೀಯವಾಗಿ ಸಿಕ್ಕಿಲ್ಲ. ಈ ವಿಡಿಯೋ ನಿಮ್ಮನ್ನ ಹುಡುಕಿಕೊಂಡು ಬಂದಿದೆ. ಈ ವಿಶ್ವವು ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ನೋವನ್ನ, ನಿಮ್ಮ ಕಣ್ಣುಗಳಲ್ಲಿ ಗೋಚರಿಸಿದ ಕಣ್ಣೀರನ್ನ, ನಿಮ್ಮೊಳಗೆ ನಡೆಯುತ್ತಿರುವ ಯುದ್ಧವನ್ನ ಗಮನಿಸಿದೆ. ಇಲ್ಲಿಯವರೆಗೆ ನೀವು ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದೀರಾ: ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನಾನು ಮಾತ್ರ ಏಕೆ ಇಷ್ಟೊಂದು ಬಳಲುತ್ತಿದ್ದೇನೆ? ನಾನು ಏನು ತಪ್ಪು ಮಾಡಿದೆ? ನನ್ನ ಜೀವನದಲ್ಲಿ ಯಾವ ರೀತಿ ಕಷ್ಟಗಳು ಬರೋದಕ್ಕೆ ನಾನು ಯಾವ ರೀತಿ ಕಾರಣವಾಗಿದ್ದೇನೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಮಯ ಈಗ ಬಂದಿದೆ. ಈ ಸಂದರ್ಭ ಈ ರಾಶಿ ಚಕ್ರದವರ ಜೀವನದ ವಿಶೇಷವಾದ ತಿರುವು, ಆಶ್ಚರ್ಯಕರವಾದ ಘಟನೆಗಳು, ನಿಮ್ಮ ಮನೆಯಲ್ಲಿ ನಡೆಯುವಂತಹ ರಹಸ್ಯವಾದ ಒಂದು ಘಟನೆಗಳು ನಿಮ್ಮನ್ನ ಖಂಡಿತವಾಗಿ ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾ ಹೋಗುತ್ತೆ. ಈ 4-5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನದಲ್ಲ. ಇದು ನಿಮ್ಮ ಹಣೆ ಬರಹ ಮೌನವಾಗಿ ತಲೆ ಕೆಳಗೆ ತಿರುಗಿಸುವಂತಹ ದಿನಗಳು. ಇವು ನಿಮ್ಮ ಮನೆಯಲ್ಲಿ ಒಂದು ಶಕ್ತಿ ನಿಮ್ಮ ಗಮನಕ್ಕೆ ಬಾರದೆ ಚಲಿಸುತ್ತದೆ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಈ ಶಕ್ತಿ ನಿಮಗೆ ಹೇಗೆ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಎಂಬ ಸಂಪೂರ್ಣವಾದ ಅರಿವು ಮೂಡುತ್ತದೆ, ಅರ್ಥವಾಗುತ್ತದೆ. ಪ್ರಮುಖ ವಿಷಯವೆಂದರೆ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ದೈವಿಕವಾದ ಆಶೀರ್ವಾದ ನಿಮ್ಮ ಹಿಂದೆ ನಿಂತು ಕೆಲಸ ಮಾಡುತ್ತಿದೆ. ನಿಮ್ಮ ಶಕ್ತಿ ನಿಮ್ಮ ಜೀವನದ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಆ ಒಂದು ವಿಶೇಷವಾದ ಶಕ್ತಿ, ದೈವಿಕವಾದ ಅನುಗ್ರಹ ಏಕೆ ನಿಮ್ಮನ್ನು ಕಾಪಾಡುತ್ತಿದೆ, ನಿಮ್ಮ ಜೀವನದಲ್ಲಿ ಏಕೆ ಬರುತ್ತಿದೆ? ಆ ಒಬ್ಬ ವಿಶೇಷವಾದ ದೈವಿಕ ಅನುಗ್ರಹದ ವ್ಯಕ್ತಿ ಒಂದೇ ಒಂದು ಪದವನ್ನು ನಿಮ್ಮ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತದೆ ಎಂಬ ವಿಶೇಷವಾದ ಮಾಹಿತಿ ತಿಳಿದ ತಕ್ಷಣ ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಮೌನದಲ್ಲಿ, ಆಲೋಚನೆಯಲ್ಲಿ ಬೀಳುತ್ತೀರಾ. ಹಲವಾರು ರೀತಿಯ ಕಣ್ಣೀರನ್ನ ಧಾರೆ ಸುರಿಯುತ್ತದೆ. ಹೌದು ಕಟಕ ರಾಶಿಯವರೇ, ನಾನು ಒಂದೇ ಒಂದು ವಿಷಯವನ್ನು ಹೇಳುತ್ತೇನೆ. ಈ ಒಂದು ವಿಡಿಯೋವನ್ನು ನೋಡುವಾಗ ಏಕಾಂತ ಸ್ಥಳದಲ್ಲಿ ಕುಳಿತು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಪ್ರತಿಯೊಂದು ಪದವನ್ನು ಮುಖ್ಯವಾಗಿ ಕೇಳಿಕೊಳ್ಳೋದ್ರಿಂದ ನಿಮ್ಮ ಜೀವನದ ಬದಲಾವಣೆ ಯಾವಾಗ ಶುರುವಾಗುತ್ತದೆ, ಹೇಗೆ ಶುರುವಾಗುತ್ತದೆ, ನಿಮ್ಮ ಜೀವನವನ್ನು ಬದಲಾಯಿಸಲು ಬರುವಂತಹ ಒಂದು ವಿಶೇಷವಾದ ದೈವಿಕ ಅನುಗ್ರಹ ಯಾವ ರೀತಿ ಸಿಗುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಒಟ್ಟಾರೆ ನೀವು ಮಹಾಶಿವನ ಭಕ್ತರಾಗಿದ್ದಲ್ಲಿ ಓಂ ನಮಃ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಬೆಂಬಲ, ನಿಮ್ಮ ಸಹಾಯ ನಮಗೆ ತುಂಬ ಮುಖ್ಯವಾಗಿರುತ್ತದೆ. ಇದು ಆಳವಾದ ಜ್ಯೋತಿಷದ ಮಾಹಿತಿ ಆಗಿರೋದ್ರಿಂದ ಈ ಒಂದು ಅಗತ್ಯವಿರುವಂತಹ ವಿಶೇಷವಾದ ಸಮಯದಲ್ಲಿ ನಿಮ್ಮ ಜೀವನದ ಬದಲಾವಣೆಯ ಪುಟವನ್ನು ತೆರೆಯೋದಕ್ಕೆ ಈ ಸಮಯ ಸಜ್ಜಾಗಿದ್ದೀರಾ. ನಿಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿರುವಂತಹ ಪ್ರತಿಯೊಂದು ವಿಷಯವನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ, ಸಂದೇಹವಿಲ್ಲ. ಎರಡನೇ ಮಾತಿಲ್ಲದೆ ನಿಮ್ಮ ಜೀವನದ ವಿಶೇಷವಾದ ದಿಕ್ಕು ಬದಲಾಗುತ್ತದೆ. ಒಟ್ಟಾರೆಯಾಗಿ ಈ ಜೀವನದಲ್ಲಿ ವಿದ್ಯುನ್ಮಾನ ಬದಲಾವಣೆಯನ್ನ ಕಥೆಯನ್ನ ಪ್ರಾರಂಭಿಸುತ್ತಿದೆ. ಕಟಕ ರಾಶಿಯವರಿಗೆ ಈ ಸಮಯ ಕೊನೆಯ ದಿನಗಳ ವಿಶೇಷವಾದ ಶಕ್ತಿ. ಏಕೆಂದರೆ 2025 ಡಿಸೆಂಬರ್ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಯನ್ನು ನೀವು ಕಂಡಿರಬಹುದು. ಇದಕ್ಕೆಲ್ಲ ಕಾರಣ ದೈವಿಕವಾದ ಅನುಗ್ರಹ. ಅಂತಿಮವಾಗಿರುವಂತಹ ಒಂದು ಕಟಕ ರಾಶಿಯವರಿಗೆ ವಿಶೇಷವಾಗಿ ದೇವರ ಶಕ್ತಿ, ಗ್ರಹಗಳ ಶಕ್ತಿ ಕಾರ್ಯನಿರ್ವಹಿಸುತ್ತದೆ. ಇದು ಸಾಮಾನ್ಯ ಬದಲಾವಣೆಯಲ್ಲ, ಇದು ಯಾರಿಗೂ ತಿಳಿಯದೆ ಸಂಭವಿಸುವಂತಹ ನಿಧಾನವಾದ ಮೌನ ಶಕ್ತಿಯ ಬದಲಾವಣೆಯಾಗಿದೆ. ಇಲ್ಲಿಯವರೆಗೆ ನಿಮ್ಮ ಪ್ರಯತ್ನಗಳಿಗೆ ಫಲಿತಾಂಶವನ್ನು ನೀಡುವಲ್ಲಿ ವಿಫಲವಾದಂತೆ ತೋರಿದ ವಿಶ್ವವು ಪ್ರತಿ ಹೆಜ್ಜೆಯನ್ನು ಎಣಿಸಿದೆ. ಕರ್ಕಾಟಕ ರಾಶಿಯವರು ಭಾವನಾತ್ಮಕ ಪ್ರತಿಕ್ರಿಯೆಗಳಿಗೆ ಗುರಿಯಾಗುತ್ತಾರೆ. ಅವರು ಇತರರ ನೋವನ್ನು ತಮ್ಮದೇ ಎಂದು ಭಾವಿಸುತ್ತಾರೆ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಹಲವಾರು ಬಾರಿ ನೀವು ಇತರರ ಸಂತೋಷಕ್ಕಾಗಿ ನಿಮ್ಮ ಸಂತೋಷವನ್ನ ತ್ಯಾಗ ಮಾಡಿದ್ದೀರಾ. ಕಳೆದ ಕೆಲವು ದಿನಗಳಿಂದ ಆ ಒಂದು ತ್ಯಾಗಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಈ ಜನವರಿ ತಿಂಗಳು ಗ್ರಹಗಳ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಬಲವಾಗಿರುತ್ತದೆ. ಚಂದ್ರನು ಕಟಕ ರಾಶಿ ಅಧಿಪತಿಯಾಗಿರೋದ್ರಿಂದ ನಿಮ್ಮ ಆಂತರಿಕ ಮನಸ್ಸು ಬಹಳ ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಅನಿರೀಕ್ಷಿತವಾಗಿ ತೆಗೆದುಕೊಂಡ ಕೆಲವು ನಿರ್ಧಾರಗಳು, ಸಣ್ಣ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದಂತಹ ಪ್ರತಿಯೊಂದು ನಷ್ಟಗಳು, ಅವಮಾನಗಳು, ವೈಫಲ್ಯಗಳು ಎಲ್ಲವೂ ಕೂಡ ನಿಮ್ಮನ್ನ ಒಟ್ಟಾರೆಯಾಗಿ ಯಶಸ್ಸಿನ ದಿಕ್ಕಿಗೆ ಕರೆದೊಯ್ಯುತ್ತದೆ. ಆ ದಿಕ್ಕು ನಿಮ್ಮ ನಿಜವಾದ ಶಕ್ತಿಯನ್ನು ಗುರುತಿಸುವಂತಹ ದಿಕ್ಕು. ಈ ಅವಧಿಯಲ್ಲಿ ಕಟಕ ರಾಶಿಯವರು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಾರೆ: ಈ ಕೊನೆಯ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸುತ್ತವೆ. ಅದು ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುವಂತೆ ಮಾಡುತ್ತದೆ ಮತ್ತು ನಿಮ್ಮ ಜೀವನವನ್ನು ಯಾರಿಗೂ ಕೂಡ ತ್ಯಾಗ ಮಾಡೋದು ಎಂಬ ಪಾಠವನ್ನು ಕಲಿಸುತ್ತದೆ. ದೊಡ್ಡದಾದ ವಿಷಯ ಎಂದರೆ ನಿಮಗಾಗಿ ನೀವು ಬದುಕೋದನ್ನು ಕಲಿಯಬೇಕು. ಸಣ್ಣ ಪುಟ್ಟ ಸಂತೋಷವನ್ನು ಕೂಡ ಕಳೆದುಕೊಳ್ಳಬಾರದು.
ನಿಮ್ಮ ಜೀವನದ ಅಡಿಪಾಯವಾಗಿರುವಂತಹ ಮುಂಬರುವಂತಹ ದಿನಗಳು ಒಂದು ವಿಶೇಷವಾದ ಪರಿಚಯ, ಇವೆಲ್ಲವೂ ಕೂಡ ನಿಮ್ಮ ಹಣೆ ಬರಹವನ್ನು ತಿರುಗಿಸುವಂತಹ ಶಕ್ತಿಯನ್ನು ಹೊಂದಿದೆ. ವಿಧಿಯ ಮೌನ ಬದಲಾವಣೆ ಎಂದರೇನು? ವಿಧಿಯ ಬದಲಾವಣೆ ಎಂದರೆ ಹಠಾತ್ ಆಗಿ ಹಣದ ಒಳಗಿನ ಹರಿವು, ದೊಡ್ಡದಾದ ಸ್ಥಾನ ಅಥವಾ ಮುಂಬರುವಂತಹ ದಿನ ನಿಜವಾದ ಅದೃಷ್ಟದ ಬದಲಾವಣೆ ಸದ್ದಿಲ್ಲದೆ ಸಂಭವಿಸುತ್ತದೆ. ಯಾರಿಗೂ ತಿಳಿಯದೆ ಅಥವಾ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಅದು ಒಳಗಿಂದ ಒಳಗೆ ಪ್ರಾರಂಭವಾಗುತ್ತೆ. ಕಟಕ ರಾಶಿಯವರ ವಿಚಾರದಲ್ಲಿ ಈ ವಿಧಿಯು ಮೌನ ಬದಲಾವಣೆಯನ್ನು ಭಾವನಾತ್ಮಕವಾಗಿ ವಿಶೇಷವಾದ ಮಟ್ಟದಲ್ಲಿ ಪ್ರಾರಂಭಿಸುತ್ತಿದೆ. ಇನ್ನು ಮುಂದೆ ಎಲ್ಲದರಿಂದಲೂ ಕೂಡ ತೊಂದರೆಗೆ ಒಳಗಾಗೋದಿಲ್ಲ. ಒಮ್ಮೆ ನಿಮ್ಮನ್ನು ನೋವಿಸಿದ ಪದಗಳು ಇನ್ನು ಮುಂದೆ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗುವ ಸಮಯ ಪ್ರಾಪ್ತಿಯಾಗಿದೆ. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಮನಸ್ಸಿನ ಶಾಂತಿಯನ್ನು ತೆಗೆದುಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಹಣಕ್ಕಿಂತ ಭದ್ರತೆ ಮುಖ್ಯ. ಆ ಭದ್ರತೆ ಭಾವನೆ ನಿಮ್ಮ ಜೀವನದಲ್ಲಿ ಬರುತ್ತದೆ. ಸಾಲಗಳು ಮತ್ತು ದೀರ್ಘಕಾಲೀನ ತೊಂದರೆಗಳಿಂದ ಮುಕ್ತಿ ಪಡೆಯುವ ಸಮಯ ಇದು. ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಸಾಲಗಳು ಕೇವಲ ಆರ್ಥಿಕ ಹೊರೆಯಲ್ಲ, ಅವು ಪ್ರತಿದಿನ ಮಾನಸಿಕವಾಗಿ ಹೊರೆಯಾಗುತ್ತವೆ. ನೀವು ಎದ್ದಾಗ ಮತ್ತು ನೀವು ಮಲಗಿದಾಗ ಒಂದು ಚಿಂತೆ ಪ್ರತಿದಿನ ರಾತ್ರಿ ಕಾಡುತ್ತದೆ. ನಿಮ್ಮ ಜೀವನದ ಭಯ ಒಂದು ಹೊರೆಯಾಗಿ ನಿಧಾನವಾಗಿ ಕಡಿಮೆ ಆಗುವಂತಹ ಸಮಯ ಈಗ. ಇದೆಲ್ಲದಕ್ಕೂ ಕೂಡ ಒಂದೇ ಬಾರಿಗೆ ಮುಗಿಯದಿರಬಹುದು, ಆದರೆ ನಿಮ್ಮನ್ನು ಮುನ್ನಡೆಸುವಂತಹ ಒಂದು ಮಾರ್ಗ ಕಾಣಿಸಿಕೊಳ್ಳುತ್ತೆ. ಒಂದು ಪರಿಹಾರವು ನಿಮ್ಮ ಮುಂದೆ ಬಂದು ನಿಲ್ಲುತ್ತದೆ. ನೀವು ಕೇವಲ ಸಾಲಗಳನ್ನು ಅನಿರೀಕ್ಷಿತವಾಗಿ ಕೊನೆಗೊಳಿಸುತ್ತೇವೆ. ಕೆಲವು ಜವಾಬ್ದಾರಿಗಳು ಮತ್ತು ಹೆಗಲಿನಿಂದ ತೆಗೆಯಲ್ಪಡುತ್ತವೆ. ಇದು ಅದೃಷ್ಟವಲ್ಲ, ಇದು ನೀವು ಅನುಭವಿಸಿದಂತಹ ದುಃಖಕ್ಕೆ ಪ್ರತಿಫಲ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವಂತಹ ಸಮಸ್ಯೆಗೆ ಈಗ ಪರಿಹಾರ ಸಿಗುವ ಸಮಯವಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ. ಕಟಕ ರಾಶಿಯವರು ಸಾಕಷ್ಟು ಜೀವನದಲ್ಲಿ ಒಂದು ಹಂತದಲ್ಲಿ ಇರುವವರೆಗೂ ಕೂಡ ಎಲ್ಲರಿಗೂ ಸಹಾಯವನ್ನು ಮಾಡಿದ್ದೀರಾ. ಕುಟುಂಬ, ಮನೆತನಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ಪ್ರತಿಯೊಂದು ಕೆಲಸಕ್ಕೋಸ್ಕರ ನಿಮ್ಮ ಜೀವನದ ಪ್ರತಿಯೊಂದು ರೂಪಾಯಿಯನ್ನು ಕೂಡ ಖರ್ಚು ಮಾಡಿದ್ದೀರಾ. ಈಗ ಸಮಯ ಬದಲಾಗಿದೆ. ಈಗ ನಿಮಗಾಗಿ ನೀವು ಖರ್ಚುಗಳನ್ನು ಮಾಡಿಕೊಳ್ಬೇಕು. ನಿಮ್ಮ ಸಂತೋಷವನ್ನು ಮುಂದಿಟ್ಕೊಳ್ಬೇಕು. ಈ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ನೀವು ಇನ್ನು ಮುಂದೆ ಹಳೆಯ ಭಯಗಳೊಂದಿಗೆ ಬದುಕಬಾರದು. ನೀವು ಅನುಭವಿಸಿದಂತಹ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸಿಲ್ಲ, ಅವು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡಿವೆ. ಕುಟುಂಬದಲ್ಲಿ ಹೆಚ್ಚಿದ ಉದ್ವಿಗ್ನತೆ, ಜಗಳಗಳು, ಮನಸ್ತಾಪಗಳು, ಕುಟುಂಬದ ಒಂದು ವಿಚಾರದಲ್ಲಿ ನೀವು ತೆಗೆದುಕೊಂಡಂತಹ ಪ್ರಮುಖವಾದ ನಿರ್ಧಾರಗಳು, ಇವೆಲ್ಲವೂ ಕೂಡ ಕುಟುಂಬಕ್ಕೆ ಉತ್ತಮವಾಗಿದ್ದಂತಹ ವಿಷಯವಾಗಿರುತ್ತದೆ. ನಿಮ್ಮ ಮನಸ್ಸು ಚೆನ್ನಾಗಿರುತ್ತದೆ, ಆದರೆ ಕೆಲವು ಸಮಯದಿಂದ ಕುಟುಂಬದಲ್ಲಿ ಮಾತಿನ ವ್ಯತ್ಯಾಸಗಳು ಮತ್ತು ತಪ್ಪು ಗ್ರಹಿಕೆಗಳು ಹೆಚ್ಚಿತ್ತು. ಈಗ ಎಲ್ಲವೂ ಕೂಡ ಮೌನವಾಗಿ ಸಹಿಸಿಕೊಳ್ಳುತ್ತಿರುವಂತಹ ನಿಮಗೆ ಕಠೋರವಾದ ಕೆಲವು ಅಜ್ಞಾತವಾದ ಅಂತರವನ್ನು ಸೃಷ್ಟಿಸಿದೆ. ಆ ಅಂತರ ಕಡಿಮೆಯಾಗುವ ಸಮಯ ಇದಾಗಿದೆ. ಯಾವುದೇ ವಿಷಯಗಳನ್ನು ಚರ್ಚಿಸುವಾಗ ಕುಟುಂಬದ ಜೊತೆಗೆ ವಿಶೇಷವಾದ ಸಂಭಾಷಣೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಈ ಸಮಯ ನೀವು ಕೋಪದಿಂದಲ್ಲ, ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಸ್ವಾಭಾವಿಕವಾಗಿ ಸಂಭವಿಸುವಂತಹ ನಿಮ್ಮ ಜೀವನದ ಸಂತೋಷ ಇನ್ನು ಮುಂದೆ ನೀವು ಏನೇ ಪ್ರಯತ್ನ ಪಡೆದಿದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಿರಂತರವಾಗಿ ಸಾಗುತ್ತದೆ. ಒಟ್ಟಾರೆಯಾಗಿ ಜನವರಿ 5ರಿಂದ 11ನೇ ತಾರೀಕಿನವರೆಗೂ ಕೂಡ ನಿಮ್ಮ ಪರಿಸ್ಥಿತಿಗಳು ಸದ್ದಿಲ್ಲದೆ ಬದಲಾಗುತ್ತದೆ. ಕಟಕ ರಾಶಿಯವರು ಈ ಸಮಯದಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಬೇಕು. ಕುಟುಂಬದಲ್ಲಿ ಶಾಂತಿ ನೆಲೆಸಲು ನೀವು ಎಲ್ಲರನ್ನ ಬದಲಾಯಿಸುವ ಅಗತ್ಯವಿಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಬದಲಾದರೆ ನೀವು ಬದಲಾವಣೆಯಾಗಬೇಕು. ನಿಮ್ಮ ಪ್ರತಿಕ್ರಿಯೆಯಲ್ಲಿ ನಿಧಾನವಾಗಿ, ನಿಮ್ಮ ಮಾತಿನಲ್ಲಿ ಸೌಮ್ಯತೆ ಕುಟುಂಬದಲ್ಲಿ ಪ್ರೀತಿಯ ವಾತಾವರಣವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಒಟ್ಟಾರೆಯಾಗಿ ಇಂದಿನಿಂದ ಕುಟುಂಬದಲ್ಲಿ ನಿರ್ಧಾರಗಳು ತೆಗೆದುಕೊಳ್ಳುವಾಗ ಎಲ್ಲರ ಜೊತೆ ಮಾತುಕತೆ ಆಡಿ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಬರುವಂತಹ ಕಷ್ಟವನ್ನು ಎದುರಿಸುವಂತಹ ಮನಸ್ಸನ್ನು ಬರಮಾಡ್ಕೊಳ್ತೀರಾ. ನಿಮಗೆ ಬಂದಿರುವ ಪ್ರತಿಯೊಂದು ಸಮಸ್ಯೆ ಕೂಡ ನಿಮ್ಮನ್ನು ಕೆಡವಲು ಅಲ್ಲ, ಬದಲಾಗಿ ನಿಮ್ಮನ್ನು ಮೇಲೆತ್ತಲು ಬಂದಿದೆ. ಇಂದಿನ ಜನ್ಮದ ಕರ್ಮ ಫಲಗಳು ಕಟಕ ರಾಶಿಯವರ ಜೀವನದಲ್ಲಿ ಸಂಭವಿಸುವಂತಹ ಕೆಲವು ಘಟನೆಗಳು ಈ ಜನ್ಮದಲ್ಲಿ ಒಂದು ಕಾರಣವನ್ನು ಹೊಂದಿರೋದಿಲ್ಲ. ನಾನು ಇಂತಹ ಜನರನ್ನು ಮಾತ್ರ ಏಕೆ ಎದುರಿಸುತ್ತೇನೆ? ನಾನು ನಂಬಿದವರು ತಮ್ಮನ್ನು ಏಕೆ ದೂರ ಬಿಡುತ್ತಿದ್ದಾರೆ? ನಾನು ಒಳ್ಳೆಯದಕ್ಕಾಗಿ ಕೆಲಸ ಮಾಡಿದರೆ ಏಕೆ ಸೋಲುತ್ತಿದ್ದೇನೆ? ಇವೆಲ್ಲವೂ ಹಿಂದಿನ ಜನ್ಮದ ಕರ್ಮ ಫಲಗಳಾಗಿದೆ, ಅದರ ಪರಿಣಾಮವಾಗಿದೆ. ಹಿಂದಿನ ಜನ್ಮದಲ್ಲಿ ನೀವು ಯಾರನ್ನಾದರೂ ಭಾವನಾತ್ಮಕವಾಗಿ ನೋಯಿಸಿರಬಹುದು ಅಥವಾ ಯಾರಿಗಾದರೂ ತೊಂದರೆಯನ್ನ ಕೊಟ್ಟಿರಬಹುದು. ನೀವು ಯಾರಿಗಾದರೂ ಕಣ್ಣೀರು ಹಾಕಿಸಿರಬಹುದು. ಅದರ ಪ್ರತಿಫಲ ಇದಾಗಿದೆ. ನಿಮ್ಮ ಜವಾಬ್ದಾರಿಯನ್ನು ನೀವು ತ್ಯಜಿಸಿರಬಹುದು. ಈ ಜನ್ಮದಲ್ಲಿ ನೀವು ಅದೇ ಭಾವನೆಯನ್ನು ಅನುಭವಿಸುತ್ತಿದ್ದೀರಾ. ಇದು ಶಿಕ್ಷೆಯಲ್ಲ, ಸಮತೋಲನ. ಕರ್ಮವು ಪ್ರತೀಕಾರವಲ್ಲ, ಆದರೆ ಅದು ಒಂದು ಪಾಠವಾಗಿದೆ. ಈ ಜೀವನದಲ್ಲಿ ನೀವು ಅನುಭವಿಸಿದಂತಹ ನೋವು ನಿಮ್ಮನ್ನು ಹೆಚ್ಚು ಕರುಣಾಮಯಿ ವ್ಯಕ್ತಿಯನ್ನಾಗಿ ಮಾಡುತ್ತಿದೆ. ಈಗ ನೀವು ಯಾರನ್ನ ನೋಯಿಸಲು ಬಯಸೋದಿಲ್ಲ. ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಲು, ಸಂತೋಷವನ್ನು ಎಲ್ಲರಿಗೂ ಹಂಚಲು ಬಂದಿರುವಂತಹ ವಿಶೇಷವಾದ ವ್ಯಕ್ತಿಯಾಗಿದ್ದೀರಾ.
ಇದು ನಿಮ್ಮ ಜೀವನದ ಕರ್ಮಫಲದ ಶುದ್ಧೀಕರಣ. ಈ ಹಂತದಲ್ಲಿ ನೀವು ಒಂದು ವಿಷಯವನ್ನು ಗಮನಿಸ್ತೀರಾ. ಇಲ್ಲಿಯವರೆಗೆ ಬಂದಿರುವ ದುಃಖ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಏಕೆಂದರೆ ನೀವು ನಿಮ್ಮ ಕರ್ಮವನ್ನು ಸಂಪೂರ್ಣವಾಗಿ ಅನುಭವಿಸಿದ್ದೀರಾ. ಇನ್ನು ಮುಂದೆ ಬರುವಂತಹ ದಿನಗಳು ಹೊಸ ಕರ್ಮ ಪ್ರಾರಂಭಿಸುವಂತಹ ಸಮಯವಾಗಿರುತ್ತೆ. ಒಳ್ಳೆಯ ಕರ್ಮ, ನೀವು ಈಗ ಮಾಡುವಂತಹ ಒಳ್ಳೆಯ ಕಾರ್ಯಗಳು, ನೀವು ತೋರುವಂತಹ ತಾಳ್ಮೆ, ನೀವು ಹೇಳುವಂತಹ ಒಳ್ಳೆಯ ಮಾತುಗಳು, ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವು ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ಈ 4-5 ದಿನದಲ್ಲಿ ಮಾಡಬಾರದ ಕೆಲಸಗಳು ಕರ್ಕಾಟಕ ರಾಶಿಯವರಿಗೆ ಈ ಅವಧಿಯಲ್ಲಿ ಬಹಳ ಮುಖ್ಯ. ಅಂದರೆ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮವಾಗಿ ಬೀರುವಂತಹ ಸಮಯ. ಮೊದಲಿಗೆ ಕೋಪದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಆ ಸಮಯದಲ್ಲಿ ನಿಮ್ಮ ಮಾತುಗಳು ನಿಮಗೆ ಹಿಂದೆ ಇಲ್ಲದೆ ಇರುವಂಥ ಕೆಲವೊಂದಿಷ್ಟು ತಪ್ಪು ಗ್ರಹಿಕೆಗಳನ್ನು ತರಬಹುದು. ಆದಷ್ಟು ಆತಂಕಕ್ಕೆ ಒಳಗಾಗೋದನ್ನು ತಪ್ಪಿಸಬೇಕು. ಒಂದು ಮಾತು ಸಂಬಂಧವನ್ನು ಶಾಶ್ವತವಾಗಿ ಮುರಿಯಬಹುದು. ಎರಡನೇದಾಗಿ, ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಎಲ್ಲರಿಗೂ ಹೇಳಬೇಡಿ. ಈ ಸಮಯದಲ್ಲಿ ಅಸೂಯೆ ಹೆಚ್ಚು ಸಕ್ರಿಯವಾಗಿರುತ್ತದೆ. ಆದ್ದರಿಂದ ನಿಮ್ಮ ಸಂತೋಷವನ್ನು ನೋಡಿ ಸಂತೋಷ ಪಡುವ ಜನರು ಕಡಿಮೆ ಇರ್ತಾರೆ. ಮೂರನೆಯದಾಗಿ, ಆತುರದ ಹೂಡಿಕೆಗಳನ್ನು ತಪ್ಪಿಸಬೇಕು. ಯಾವುದೇ ಕಾರಣಕ್ಕೂ ಹಣದ ಬಗ್ಗೆ ಅಜಾಗರೂಕರಾಗಿರಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಬೇಕು. ನಿಮ್ಮ ಎಲ್ಲ ರೀತಿಯ ಆಸೆ ಕನಸುಗಳು ಈ ಸಮಯದಲ್ಲಿ ನೆರವೇರಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಕೆಲವೊಂದಿಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕು. ಇನ್ನು ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಬದಲಾವಣೆಯು ವಿಧಿಯು ನಿಮ್ಮ ಮೌನವಾದ ಬದಲಾವಣೆಗೆ ಸಜ್ಜಾಗಿರುವಂತಹ ಸಮಯ. 100% ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು. ಹಣ, ಆಸೆ ಸಿಗುತ್ತೆ. 7 ತಲೆಮಾರಿಗಳಿಗಾಗುವಂತಹ ಶಕ್ತಿ ತುಂಬುವಂತಹ ವಿಶೇಷವಾದ ವ್ಯಕ್ತಿಗಳ ಭೇಟಿಯಾಗುತ್ತೆ. ಒಟ್ಟಾರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಬಾಳು ಬಂಗಾರವಾಗುವಂತಹ ಸಮಯಗಳು ಪ್ರಾರಂಭವಾಗುತ್ತದೆ. ದೈವಿಕವಾದ ಅನುಗ್ರಹವನ್ನು ನೀವು ಖಂಡಿತವಾಗಿ ಸೂಕ್ಷ್ಮತೆಯಿಂದ ತಿಳಿದುಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ವಿಶೇಷತೆಯಿಂದ ಮತ್ತು ಗೌರವದಿಂದ ಇಟ್ಟರೆ ನೀವು ಯಶಸ್ಸಿನತ್ತ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.